ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಣೆ ಹಾಕಿದ ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಕೆರೆಯ ಮಣ್ಣು ಲೂಟಿ ಮಾಡುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿ, ಸ್ಥಳೀಯರಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ವಿರೋಧ. ಸಿವಿವಿ 110ನೇ ಜಯಂತಿಗೆ ಅದ್ದೂರಿ ತೆರೆ. ಕಳೆದ ಒಂದು ತಿಂಗಳಿನಿಂದ ನಡೆದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು, ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಣೆ, ವೃದ್ಧಾಶ್ರಮದಲ್ಲಿ ಊಟ ವಿತರಣೆ, ಸಿವಿವಿ ಕ್ಯಾಂಪಸ್ನಲ್ಲಿ ಅದ್ದೂರಿ ಸಮಾರೋಪ. ವಿದ್ಯಾರ್ಥಿ ವೇತನ ಬಿಡುಗಡೆ, ಸಕಾಲಕ್ಕೆ ಬಸ್ ವ್ಯವಸ್ಥೆ ಮತ್ತು ಹಾಸ್ಟೆಲ್ಗಳಲ್ಲಿ ಮೂಲಸೌಕರ್ಯಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಹೋರಾಟ. ಚೇಳೂರು ತಾಲೂಕಿನ ನಲ್ಲಗುಟ್ಟಹಳ್ಳಿ ವಾಲ್ಮೀಕಿ ಹಾಸ್ಟೆಲ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆರೋಪ. ಶೌಚಾಲಯ ತೊಳೆಯಲು ಮಕ್ಕಳೇ ದೂರು ಹೇಳಿದರೆ ಹಲ್ಲೆ ಮಾಡುವ ಆರೋಪ. ಮೇಲಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮ ವಹಿಸದ ಆರೋಪ. ವಾರ್ತೆಗಳ ವಿವರ. ಇಡೀ ಆಡಳಿತ ವ್ಯವಸ್ಥೆಯೇ ಆಗಿದೆಯಾ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಥಿತಿ ಮಾತ್ರ ಈ ರೀತಿ ನಿರ್ಮಾಣವಾಗುತ್ತಿದೆಯಾ ಗೊತ್ತಿಲ್ಲ. ಯಾಕೆಂದರೆ ಸರ್ಕಾರಿ ಕಚೇರಿಗಳಲ್ಲಿ ರೈತರೆಂದರೆ ಅಸಡ್ಡೆ ತೋರೋದು, ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಣೆ ಹಾಕೋದು ಸಾಮಾನ್ಯವಾಗಿದ್ದು, ಇಲ್ಲಿನ ಗ್ರಾಮ ಪಂಚಾಯಿತಿಯೊಂದು ಸ್ಥಳೀಯ ರೈತರಿಗೆ ಸಿಗಬೇಕಾದ ಕೆರೆಯ ಮಣ್ಣು ರಿಯಲ್ ಎಸ್ಟೇಟ್ ಉದ್ಯಮಿಗೆ ಧಾರೆ ಎರೆದಿರುವ ಘಟನೆ ನಡೆದಿದೆ. ಅದು ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರೋ ಬಾಗೇಪಲ್ಲಿ ತಾಲೂಕು. ಅದೇ ತಾಲೂಕಿನ ಗೂಳೂರು ಹೋಬಳಿ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದ್ದು, ಈ ಪ್ರದೇಶ ಮೂಲ ಸೌಕರ್ಯಗಳ ಕೊರತೆಯಿಂದ ನಲುಗುತ್ತಿದೆ. ಇಂತಹ ಪ್ರದೇಶದಲ್ಲಿ ಕೆರೆ ಕುಂಟೆಗಳು ತುಂಬುವುದೇ ಅಪರೂಪ. ಆದರೆ ಖಾಲಿ ಇರೋ ಕೆರೆಯಲ್ಲಿ ಮಣ್ಣು ಮತ್ತು ಮರಳು ದಿನನಿತ್ಯ ಲೂಟಿಯಾಗುತ್ತಿರುವುದಾಗಿ ಅಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ತಪಲ್ಲಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವ ಕೆರೆಯಲ್ಲಿ ಪ್ರಸ್ತುತ ಮಳೆ ಇಲ್ಲದ ಕಾರಣ ನೀರು ಇಲ್ಲವಾಗಿದ್ದು, ಈ ಕೆರೆಯಲ್ಲಿನ ಮಣ್ಣು ರಾಜಾರೋಷವಾಗಿ ಕಳೆದ 1.5 ತಿಂಗಳಿನಿಂದ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಾಗಿಸುತ್ತಿದ್ದಾರಂತೆ. ರಾತ್ರಿಯ ವೇಳೆ ಮರಳು, ಹಗಲಿನ ವೇಳೆ ಮಣ್ಣು ಕೆರೆಯಿಂದ ಸಾಗಿಸುತ್ತಿದ್ದು, ಕಳೆದ 1.5 ತಿಂಗಳಿನಲ್ಲಿ 2,000ಕ್ಕೂ ಹೆಚ್ಚು ಟಿಪ್ಪರ್ ಮಣ್ಣು ಸಾಗಿಸಲಾಗಿದೆಯಂತೆ. ಈ ಕೆರೆಯಿಂದ ಸಾಗಿಸಿದ ಮಣ್ಣು ಮತ್ತು ಮರಳು ರಿಯಲ್ ಎಸ್ಟೇಟ್ ಉದ್ಯಮಿಯ ಜಮೀನಿನಲ್ಲಿಯೇ ರಾಶಿ ಹಾಕಿದ್ದು, ಈ ಕೆರೆಯನ್ನ ಖಾಲಿ ಮಾಡುತ್ತಿರುವ ದಂಧೆಕೋರರು ಹೀಗೆ ಜಮೀನಿನಲ್ಲಿ ರಾಶಿ ಮಾಡುತ್ತಿದ್ದಾರಂತೆ. ಕಳೆದ 1.5 ತಿಂಗಳಿನಿಂದ 2,000ಕ್ಕೂ ಹೆಚ್ಚು ಟಿಪ್ಪರ್ ಮಣ್ಣು ಸಾಗಿಸಿದ ಕಾರಣಕ್ಕೆ ಕೆರೆಯಲ್ಲಿ ಅಪಾಯದ ಮಟ್ಟ ಮೀರಿ ಮಣ್ಣು ಖಾಲಿಯಾಗಿದ್ದು, ಈ ಗ್ರಾಮದಲ್ಲಿರುವ 300ಕ್ಕೂ ಹೆಚ್ಚು ರೈತರ ಜಮೀನುಗಳಿಗೆ ಮಣ್ಣು ಇಲ್ಲವಾಗಿದೆಯಂತೆ. ಇದರಿಂದ ರೋಸಿ ಹೋದ ಗ್ರಾಮಸ್ಥರು ಇದೀಗ ಟಿಪ್ಪರ್ ಮತ್ತು ಜೆಸಿಬಿಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊತ್ತಪಲ್ಲಿ ಗ್ರಾಮಸ್ಥರು ಭಾನುವಾರವೇ ಮಣ್ಣು ಸಾಗಾಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಸ್ಥಳೀಯರ ವಿರೋಧ ಗಮನಿಸಿದ ರಿಯಲ್ ಎಸ್ಟೇಟ್ ದಂಧೆಕೋರ ಕೂಡಲೇ ಕೊತ್ತಕೋಟೆ ಗ್ರಾಮ ಪಂಚಾಯಿತಿಯಿಂದ ಮಣ್ಣು ತೆಗೆಯಲು ಸೋಮವಾರ ಅನುಮತಿ ಪತ್ರ ಪಡೆದಿದ್ದಾರಂತೆ. ಕಳೆದ 1.5 ತಿಂಗಳಿನಿಂದ ಮಣ್ಣು ಸಾಗಿಸುವಾಗ ಇಲ್ಲದ ಅನುಮತಿ ಪತ್ರ ಇದೀಗ ಸೃಷ್ಟಿಯಾಗಿರುವುದಕ್ಕೆ ಗ್ರಾಮ ಪಂಚಾಯಿತಿ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೆರೆಯಿಂದ ಮಣ್ಣು ತೆಗೆಯಲು ಬಿಡುವುದಿಲ್ಲ ಮತ್ತು ಮರಳು ಸಾಗಿಸುತ್ತಿದ್ದರೂ ಪೊಲೀಸ್ ಸೇರಿದಂತೆ ಇತರೆ ಅಧಿಕಾರಿಗಳು ಮೌನ ವಹಿಸಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅತಿಯಾದ ಅಂತರ್ಜಲ ಬಳಕೆಯಿಂದಾಗಿ ಮರಳು ತೆಗೆಯದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಈಗಾಗಲೇ ನಿಷೇಧ ಹೇರಲಾಗಿದ್ದು, ಈ ರಿಯಲ್ ಎಸ್ಟೇಟ್ ಉದ್ಯಮಿ ಮಾತ್ರ ಯಾವುದೇ ಆತಂಕವಿಲ್ಲದೆ ಮರಳು ತೆಗೆದು ತಮ್ಮ ಜಮೀನಿನಲ್ಲಿ ರಾಶಿ ಮಾಡಿದ್ದಾರಂತೆ. ಕೂಡಲೇ ಸಂಬಂಧಿಸಿದ ಪೊಲೀಸ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸೇರಿದಂತೆ ಇತರೆ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಉದ್ಯಮಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಕೆರೆಯಲ್ಲಿ ಮಣ್ಣು ತೆಗೆಯುವುದನ್ನು ನಿಲ್ಲಿಸಬೇಕು ಎಂದು ಕೊತ್ತಪಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. 400 ఎకరాల జమీను రామో టెంపుల్లో తీసుకోవాలి. 400 ఎకరాకి 2 నెలలు ఇంకా టిప్పర్లు 2 టిప్పర్లు గిటాచి పెట్టి 2 నెలలు ఇంకా మಣ್ಣు తోలిన చెరువులో గ్రామస్తులందరూ తోలకూడదని నిలేసింటే నిన్న మళ్ళీ ఈరోజు జేసీబీ పెట్టుకొని 2 ట్రాక్టర్లు పెట్టుకొని మಣ್ಣు తోలుతాను.
గ్రామస్తులు అంతా వద్దని చెప్తున్నాను ఇంటా ఉండవు. ఆయన ఓనర్ వచ్చేలేదు, ఇతను మనిషి వచ్చి తోలిచ్చాడు. ఎవరు నైట్ ఇసుక తోలేదే, పొగుల్లో మన్ను తోలేదే. చూస్తాము అతను చూపిస్తాము, 100 లోలు ఇసుక ఉంది అతవా ట్రాక్టర్లు తోలిండేది. మేము దాన్ని చూసేది మేమే, డైరెక్ట్ చూసినాము. ఇప్పుడు ఎంత చెప్పినా ఇంత ఉండలేదు, మీరేమో చేసి మాకు మన్ను తోలించలేదు. చెరువులో 300 మంది రైతులు ఉండేది. 300 మంది రైతులది ఒక ఎస్టేట్ రియల్ ఎస్టేట్ తోలేస్తే మేమేమైపోయేది. రైతులు చేసి గ్రామస్తులంతా ధిక్కారించి మును తోలుతున్నారు. అది ఏంటి గ్రామస్తులంతా వచ్చి అడిగినందుకు నిన్న పోయి పర్మిషన్ తెచ్చినారు. మా ఊళ్ళో వాళ్ళకి తెలియకోకుండా పంచాయతీల్లో ఎట్లిచ్చిన పర్మిషన్ ఒకటి కావాలి మాకు. ఫస్ట్ గ్రామస్తులు విచారించాలి కదా, అది విచారించుకోకుండా గుమ్మక్కయ్యి దౌర్జన్యం చేసి దౌర్జన్యంగా అంత రెడీ పోలీస్ ప్రొటెక్షన్ తీసుకొచ్చి వీడ వచ్చి పని చేపిస్తున్నారు. అది చేపిస్తాడు అంటే మా ఊరోడే సోము అని. వాని మీద ಕಠಿಣమైన చర్య తీసుకోవాలి సార్. ಆದರೆ ಅನುಮತಿ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಲಾಭವಿಲ್ಲದೆ ಅನುಮತಿ ನೀಡಿದ್ರಾ? ಮರಳು ತೆಗೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಬಾಗೇಪಲ್ಲಿ ತಹಸೀಲ್ದಾರ್ ಅವರೇ ಉತ್ತರ ಪಡೆಯಬೇಕಿದೆ. ಬಾಗೇಪಲ್ಲಿ ತಹಸೀಲ್ದಾರ್ ಅವರು ಕೂಡಲಿತ ಗಮನ ಹರಿಸಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆದೇಶ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ವಿವಿಧ ಯಶಸ್ವಿ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ನಡೆದ ಕೆವಿ ಶಾಲೆಯ ದತ್ತಿ ದಿನಾಚರಣೆ ಮತ್ತು ರಾಜಕೀಯ ಭೀಷ್ಮ ಸಿವಿ ವೆಂಕಟರಾಯಪ್ಪನವರ 110ನೇ ಜಯಂತಿ ಕಾರ್ಯಕ್ರಮ ಇಂದು ಅದ್ದೂರಿ ಸಮಾರೋಪದ ಚಿಕ್ಕಬಳ್ಳಾಪುರದ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಮತ್ತು ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮದಿನದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಂಪನ್ನವಾಗಿವೆ. ಕಳೆದ 1 ತಿಂಗಳಿಗೂ ಹೆಚ್ಚು ಕಾಲದಿಂದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಟ್ರಸ್ಟ್ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಇಂದು ದತ್ತಿ ದಿನಾಚರಣೆ ನಡೆಯಿತು. ಇಂದು ನಡೆದ ದತ್ತಿ ದಿನಾಚರಣೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರು, ಕೆವಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಸಿಬ್ಬಂದಿ, ದತ್ತಿ ದಿನಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಕಳೆದ ಜುಲೈ 23ರಂದು ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ 2811 ಯೂನಿಟ್ ರಕ್ತ ಸಂಗ್ರಹ ಮಾಡಲಾಗಿದ್ದು, ರಕ್ತದಾನ ಮಾಡಿದ ಎಲ್ಲ ದಾನಿಗಳಿಗೆ ಕಳೆದ 1.5 ತಿಂಗಳಿನಿಂದ ದತ್ತಿ ದಿನಾಚರಣೆಗಾಗಿ ಶ್ರಮಿಸಿದ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗೆ ಸೇರಿದಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ, ಮಾನಸ ಆಸ್ಪತ್ರೆ, ಮಾನಸ ವೃದ್ಧಾಶ್ರಮ, ಸುಲ್ತಾನಪೇಟೆಯ ದ್ವಾರಕಾಮಾಯಿ ವೃದ್ಧಾಶ್ರಮಗಳಲ್ಲಿ ಇಡೀ ದಿನದ 3 ಹೊತ್ತಿನ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಅಲ್ಲದೆ ಆಸ್ಪತ್ರೆಗಳ ರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮಾಡಲಾಗಿದ್ದು, ಸಿವಿವಿ ಅವರ ಜನ್ಮದಿನದ ಪ್ರಯುಕ್ತ ಇಂದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಒಂದು ರೀತಿ ಯಾವುದೇ ವಿಘ್ನ ಇಲ್ಲದೆ
ನಾವೇನು ಮೇ ತಿಂಗಳಲ್ಲಿ ಪೂರ್ವಭಾವಿ ಸಭೆಗಳಿಂದ ಪ್ರಾರಂಭವಾಗಿ ಇವತ್ತಿನವರೆಗೂ ಸಹ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. ಒಂದೇ ಒಂದು ನಾನಾಗಲೇ ಹೇಳಿದಾಗೆ ರಕ್ತದಾನ ಶಿಬಿರದಲ್ಲಿ ನಮಗೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಪ್ರಕೃತಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಿದ್ರೆ ನಾವೇನು 5,000 ಗುರಿ ಅಂತ ಇಟ್ಕೊಂಡಿದ್ವಿ, 5,000 ಆಗದೆ ಹೋಗಿದ್ರು ಕನಿಷ್ಠ 4,000 ಅಂತೂ ನಾವು ದಾಟ್ತಾ ಇದ್ವಿ ಅಂತಕ್ಕಂಥ ನಂಬಿಕೆ ನನಗಿತ್ತು. ಆದರೂ ಸಹ ಮುಂದಿನ ವರ್ಷ ಮತ್ತೆ ಪ್ರಯತ್ನ ಮಾಡ್ತೇವೆ. ಮಾಧ್ಯಮದ ಸಹಕಾರ ನಮಗೆ ಸಂಪೂರ್ಣ ಇದೇ ರೀತಿ ಇರಬೇಕು ಅಂತ ಮತ್ತೊಮ್ಮೆ ಮನವಿ ಮಾಡ್ತೀವಿ. ತಿಂಗಳಿಂದ ನಮ್ಮ ಎರಡೂ ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ಸಮಾಜಮುಖಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗಕ್ಕೆ ಶೈಕ್ಷಣಿಕ ಕ್ರಾಂತಿಯನ್ನು ಹುಟ್ಟುಹಾಕಿ ಇವತ್ತು ಶಿಕ್ಷಣ ಭೀಷ್ಮ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ಸಿ.ವಿ. ವೆಂಕಟರಾಯಪ್ಪನವರ 110ನೇ ಜನ್ಮದಿನ ಇದು. ಈ ಜನ್ಮದಿನದಂದು ಕಳೆದ 1.5 ತಿಂಗಳಿಂದ ನಾವು ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಒಂದು ರೀತಿ ಸಮಾರೋಪ ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಜೇತರಾದಂಥವರಿಗೆ ಬಹುಮಾನ ವಿತರಣೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ನಿವೃತ್ತಿಯನ್ನು ಹೊಂದಿದಂಥವರಿಗೆ ಸನ್ಮಾನ ಕಾರ್ಯಕ್ರಮ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಬಹುಮಾನ ಏನು ಅವ್ರ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಅವರಿಗೆ ಬಹುಮಾನವನ್ನು ಕೊಡುವಂಥ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿ ಸಮಾರೋಪ ಸಮಾರಂಭ ಅಂತ ಇವತ್ತು ಅತ್ಯಂತ ಹಿರಿಯರು ಎಲ್ಲರೂ ಸಹ ಬಂದು ದಿವಂಗತ ಸಿ.ವಿ. ವೆಂಕಟರಾಯಪ್ಪನವರಿಗೆ ಅವರದೇ ಆದಂಥ ರೀತಿಯಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮನವನ್ನು ತಿಳಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಅದ್ದೂರಿ ದತ್ತಿ ದಿನಾಚರಣೆ ಆಯೋಜಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ, ಸುಷ್ಮಾ ಶ್ರೀನಿವಾಸ್ ಸೇರಿದಂತೆ ಹಲವು ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಅಲ್ಲದೆ ಕಾರ್ಯಕ್ರಮ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ನವೀನ್ ಕಿರಣ್ ಅವರು ಅಭಿನಂದನೆ ಸಲ್ಲಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯಾರ್ಥಿಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು, ಹಾಸ್ಟೆಲ್ಗಳ ದುರಾವಸ್ಥೆ, ಬಸ್ಗಳ ಅವ್ಯವಸ್ಥೆ ಜೊತೆಗೆ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡದೆ ತೀವ್ರ ಸಮಸ್ಯೆ ಎದುರಾಗಿದೆ ಎಂದು ಆರೋಪಿಸಿ ಅಖಿಲ ಭಾರತ ವಿದ್ಯಾರ್ಥಿ ಫೆಡರೇಷನ್ ನೇತೃತ್ವದಲ್ಲಿ ಇಂದು ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ಗಳಲ್ಲಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ನೀಡುವ ಊಟದಲ್ಲಿ ಹುಳುಗಳು ಕಂಡು ಬಂದಿದ್ದು, ಇದನ್ನ ಸರಿಪಡಿಸುವಂತೆ ವಾರ್ಡನ್ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲ. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಪ್ರತಿನಿತ್ಯ ಸಕಾಲಕ್ಕೆ ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗದ ಸ್ಥಿತಿ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸರ್ಕಾರ ಇತ್ತ ಗಮನವೇ ಹರಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿನಿಯರು ಬೀದಿಗಿಳಿದು ಹೋರಾಟ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ವಾಹನ ಸಂಚಾರ ತಡೆದ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿದರು. ಅಲ್ಲದೆ ವಿದ್ಯಾರ್ಥಿಗಳ ಸಮಸ್ಯೆ ನಿವಾರಿಸಲು ನಿರ್ಲಕ್ಷ್ಯ ವಹಿಸಿರುವ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ಸಿನ ಸಮಸ್ಯೆಗಳ ಕೊರತೆ ಆಗಿದೆ. ಇವತ್ತಿನ ದಿನ ಕಾಲೇಜುಗಳಿಗೆ ಕರೆಕ್ಟಾಗಿ, ಸ್ಕೂಲ್ಗಳಿಗೆ ಕರೆಕ್ಟಾಗಿ ವಿದ್ಯಾರ್ಥಿಗಳು ಸೇರ್ತಾ ಇಲ್ಲ. ಅಟೆಂಡೆನ್ಸ್ ತುಂಬ ಶಾರ್ಟೇಜ್ ಆಗ್ತಾಯಿದೆ. ಅವರಿಂದ ಭವಿಷ್ಯ ತುಂಬ ಹಾಳಾಗ್ತಾಯಿದೆ. ಇವರು ಕೊಡೋಂಥ ಬಸ್ಗಳ ಸೌಕರ್ಯ, ಶ್ರೀಶಕ್ತಿ ಯೋಜನೆ, ನಾರಿ ಯೋಜನೆ ಅಂತ ಏನೇನೋ ಸಹಕಾರ ಸಂಘಗಳು ಎಲ್ಲ ಮಾಡಿರೋಂಥ ದಿವಾಳಿ ಸರ್ಕಾರ ಆಗಿದೆ. ಇವತ್ತಿನ ದಿವಾಳಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ, ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ಕಾಲರ್ಶಿಪ್ ತುಂಬ ಅಗತ್ಯ. ವಿದ್ಯಾರ್ಥಿಗಳ ಫೀಸನ್ನ ಜಾಸ್ತಿ ಮಾಡಿದ್ದಾರೆ. ಇಂಜಿನಿಯರಿಂಗ್ ಫೀಸು 40,000 ಇದ್ದಿದ್ದು 45 ಮಾಡಿದ್ದಾರೆ. ಬಟ್ ಆ ಕಡೆಯಿಂದ ಬರೋಂಥ ಪ್ರೋಸೆಸ್ ಏನೂ ಇಲ್ಲ. 40,000 ಇದ್ದಿದ್ದು ಎಲ್ಲ 44,000 ಮಾಡಿದ್ರು. ವಿದ್ಯಾರ್ಥಿ ವೇತನ, ರೈತ ನಿಧಿಯನ್ನು ಕಟ್ ಮಾಡಿದ್ದಾರೆ. ಕಾರ್ಮಿಕರ ನಿಧಿ ಅಂತೂ ಇಲ್ಲವೇ ಇಲ್ಲ, ಎಲ್ಲ ತೆಗೆದುಹಾಕಿದ್ದಾರೆ ಈ ಸರ್ಕಾರ ಬಂದಾಗಿಂದ. ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಆಟ ಆಡ್ತಾ ಇರೋದಾರೆ ರಾಜ್ಯ ಸರ್ಕಾರ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದೀರಿ. ಮೂರನೇ ವಿಷಯ,
ಸರಿಯಾಗಿ ಹಾಸ್ಟೆಲ್ಗಳಲ್ಲಿ ಊಟದ ವ್ಯವಸ್ಥೆ ತುಂಬ ಕಠಿಣವಾಗಿದೆ. ಹಾಸ್ಟೆಲಲ್ಲಿ ಇವತ್ತಿನ ದಿನ ವಿದ್ಯಾರ್ಥಿಗಳು ಸೇರ್ಕೋಬೇಕು ಅಂತಂದರೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅದರಲ್ಲಿ ಈಗ ಬರೋಂಥ ಮುಂದಿನ ದಿನಗಳಲ್ಲಿ ಇನ್ನು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಹಾಸ್ಟೆಲ್ಗಳ ಕೊರತೆ ತುಂಬ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ನೀಗಿಸಬೇಕು, ಹಾಸ್ಟೆಲ್ಗಳು ಜಾಸ್ತಿ ಆಗಬೇಕು. ಈ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಕೋರಾಗಿದೆ. ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿದೆ. ಈ ದಿನ ಪ್ರತಿಕ್ರಿಯೆ ಸಲ್ಲಿಸಿ ತಾಲೂಕು ಆಫೀಸ್ಗೆ ಮನವಿ ಸಲ್ಲಿಸಿದ್ದೇವೆ. ನಾಳಿನ ದಿನದಲ್ಲಿ ಏನಾದರೂ ಇದನ್ನು ಸಾಲ್ವ್ ಮಾಡಿಲ್ಲ ಅಂತಂದರೆ ನಾಳೆ ದಿನ ರಾಜ್ಯಾದ್ಯಂತ ಕರೆ ಕೊಡ್ತೀರಿ. ಚಿಕ್ಕಬಳ್ಳಾಪುರನ ಒಂದು ದಿನ ಬಂದಿಗೆ ಕರೆ ಕೊಡೋಕ್ಕಾಗುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ಗಳಿಗೆ ಮೂಲ ಸೌಲಭ್ಯಗಳನ್ನು ಸರಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಕೂಡಲೇ ಪೂರ್ಣಗೊಳಿಸಿ ಹಾಸ್ಟೆಲ್ಗಳಿಗೆ ಪ್ರವೇಶಾತಿ ನೀಡಬೇಕು. ಪ್ರತಿ ವಿದ್ಯಾರ್ಥಿಗೆ ಊಟಕ್ಕೆ ನೀಡುವ 1850 ರೂಪಾಯಿ ಹಣ ಹೆಚ್ಚಳ ಮಾಡಬೇಕು. ರಾಜ್ಯದಲ್ಲಿ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಇಲಾಖೆ ಹಾಸ್ಟೆಲ್ಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು. ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನ ತಕ್ಷಣ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಚಿಕ್ಕಬಳ್ಳಾಪುರ ತಾಲೂಕು ಶಿರಸ್ತೇದಾರ ಮಲ್ಲಿಕಾ ಅವರಿಗೆ ಮನವಿ ಸಲ್ಲಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ಎಂ ನಲ್ಲಗುಟ್ಲಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯದ ಭ್ರಷ್ಟಾಚಾರ ಮತ್ತು ಮಕ್ಕಳ ಮೇಲೆ ನಡೆದಿರುವ ದೌರ್ಜನ್ಯಗಳ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ವಹಿಸದ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮತಾ ಸೇನೆ ಪದಾಧಿಕಾರಿಗಳು, ಚೇಳೂರು ತಾಲೂಕಿನ ಎಂ ನಲ್ಲಗುಟ್ಟಹಳ್ಳಿಯ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ನಿಲಯದ ವಾರ್ಡನ್ ನಾಗರಾಜ್ ಎಂಬುವರು ಸರಿಯಾಗಿ ವಸತಿ ಶಾಲೆಗೆ ಹೋಗುವುದೇ ಇಲ್ಲ. ಅಲ್ಲಿನ ಸಿಬ್ಬಂದಿ ಮಕ್ಕಳಿಂದ ಶೌಚಾಲಯ ತೊಳಿಸುತ್ತಾರೆ. ಮೆನು ಪ್ರಕಾರ ವಸತಿ ಶಾಲೆಯಲ್ಲಿರುವ ಸುಮಾರು 70 ಮಕ್ಕಳಿಗೆ ತಿಂಡಿ ತಿನಿಸು ನೀಡುವುದಿಲ್ಲ. ಹಾರ್ಲಿಕ್ಸ್, ಬೂಸ್ಟ್ ನೀಡದೆ ಕಳಪೆ ಮಟ್ಟದ ಆಹಾರ ನೀಡಿದ್ದು, ಹೋಂವರ್ಕ್ ಬರೆದುಕೊಳ್ಳಲು ಅಗತ್ಯ ನೋಟ್ ಪುಸ್ತಕಗಳು ನೀಡಿರುವುದಿಲ್ಲವೆಂದು ಅನೇಕ ಮಕ್ಕಳೇ ತಿಳಿಸಿದ್ದಾರೆ. ಮಕ್ಕಳು ಸಮಸ್ಯೆಗಳು ಆರೋಪಿಸಿರುವ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಇಲಾಖೆ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಪಾಟೀಲ್ ಅವರಿಗೆ ದೂರು ನೀಡಿ 15 ದಿನಗಳಾದರೂ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ಮಕ್ಕಳಿಗೆ ಎಸಗುತ್ತಿರುವ ವಂಚನೆಯಾಗಿದೆ ಎಂದು ಆರೋಪಿಸಿದರು. ವಸತಿ ನಿಲಯದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿರುವ ಬಗ್ಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ವಹಿಸಿಲ್ಲ. ಮಕ್ಕಳ ರಕ್ಷಣಾ ಇಲಾಖೆಯಿಂದಲೇ ಮಕ್ಕಳಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ. ಈ ಕಚೇರಿ ಇರುವುದು ಯಾವ ಪುರುಷಾರ್ಥಕ್ಕಾಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಂ ನಲ್ಲಗುಟ್ಟಹಳ್ಳಿ ವಸತಿ ಶಾಲೆಯಲ್ಲಿ ಅಶ್ವಥಮ್ಮ ಮತ್ತು ಆದಿನಾರಾಯಣ ರೆಡ್ಡಿ ಎಂಬುವರು ಅತಿಥಿ ಶಿಕ್ಷಕರಾಗಿದ್ದು, ರಾತ್ರಿ ಮತ್ತು ಹಗಲು ಕಾವಲುಗಾರರಾಗಿ ದಂಪತಿಗಳು ಕೆಲಸ ಮಾಡಿರುವಂತೆ ಹಾಜರಾತಿ ಪುಸ್ತಕದಲ್ಲಿದೆ. ಇದು ಯಾವ ರೀತಿಯ ಕಾರ್ಯವೈಖರಿಯಾಗಿದೆ ಎಂದು ಪ್ರಶ್ನೆ ಮಾಡಿದ್ರು. ಶಿಕ್ಷಕಿ ಅಶ್ವಥಮ್ಮ ಮಕ್ಕಳ ಮೇಲೆ ಹಲ್ಲೆ ಮಾಡುತ್ತಾರೆ. ಈ ಎಲ್ಲ ಸಮಸ್ಯೆಗಳು ಅಲ್ಲಿನ ಮಕ್ಕಳು ಹೇಳಿದ್ದರಿಂದ ನಮ್ಮ ಮೇಲೆ ಮೇಲಧಿಕಾರಿಗಳಿಗೆ ದೂರುಗಳನ್ನು ಹೇಳ್ತೀರಾ ಎಂದು ಮಕ್ಕಳಿಗೆ ಬೆದರಿಕೆ ಒಡ್ಡಿರುವ ಸಿಬ್ಬಂದಿ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು. ವಸತಿ ನಿಲಯದ ಅತಿಥಿ ಶಿಕ್ಷಕಿಯ ಪತಿ ಅಶೋಕ ಮಾತನಾಡಿ, ಚೇಳೂರು ತಾಲೂಕಿನ ಎಂ ನಲ್ಲಗುಟ್ಟಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಮಾಜಿ ವಾರ್ಡನ್ ಎಸ್ ಗಣೇಶ್ ಎಂಬುವರು 1 ತಿಂಗಳ ಹಿಂದೆ ರಾತ್ರಿ ವೇಳೆ ತನ್ನ ಪತ್ನಿ ಶ್ಯಾಮಲಾ ಎಂಬುವರಿಗೆ ಕೈ ಹಿಡಿದು ಎಳೆದಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿದರು. ಅವರಿಗೆ ಅಶ್ವಥಮ್ಮ ಮತ್ತು ಆದಿನಾರಾಯಣ ರೆಡ್ಡಿ ಎಂಬುವರು ಜಾತಿ ನಿಂದನೆ ಮಾಡಿದ್ದು, ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ವಹಿಸಿಲ್ಲ. ಇವರ ಮೇಲೆ ದೂರು ನೀಡಿದ ಹಿನ್ನೆಲೆ ಕಾವಲುಗಾರ ಕೇಶವ ಎಂಬುವನಿಂದ ನನ್ನ ಮಗಳ ಮೇಲೆ ಹಲ್ಲೆ ಮಾಡಿಸಿ 3ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನನ್ನ ಮಗಳಿಗೆ ಊಟ ನೀಡದೆ ಕಿರುಕುಳ ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕೇಶವ ಎಂಬುವರ ಮೇಲೂ ಯಾವುದೇ ಕ್ರಮ ವಹಿಸಿ ನ್ಯಾಯ ನೀಡಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ರಮೇಶ್ ಮನೆಯಲ್ಲಿ ಎಂತ ಹಬ್ಬ ಮಾಡ್ತಾರೆ? ಎಂತ ಹಬ್ಬ? ರಮೇಶ್ ಮನೆಯಲ್ಲಿ ಯಾವ ಹಬ್ಬ ಮಾಡ್ತಾರೆ?
ಹೋಗಿ ನಾನು ಹೋಗಿದ್ದೆ, ಸ್ವತಃ ಹೋಗಿ ಎಲ್ಲ ಅಲ್ಲಿ ಏನಿರ್ತಕ್ಕಂಥದ್ದೇನು ಒಂದು ಹೆಚ್ಚು ಕಡಿಮೆ ಏನಿತ್ತು ಎಲ್ಲ ವ್ಯವಸ್ಥೆಗಳನ್ನ ನಾವೆಲ್ಲ ಮಾಡಿದ್ದೀವಿ. ಅಂಥವ್ರು ಯಾರಿದ್ರು ವಿಜಯಕುಮಾರ್ ಅವ್ರು ಹೇಳಿದ್ರು ಅಂಥವ್ರನ್ನೆಲ್ಲ ಹೊರಗೆ ತೆಗೆದಿದ್ದೀವಿ ಈಗ ಆಲ್ರೆಡಿ. ಅಂಥವ್ರು ಯಾರಿಲ್ಲ ಈಗ ಅಲ್ಲಿ. ಅಂಥದ್ದೆಂತ ಏನೋ ಇದು ಮಾಡುವಂಥದ್ದು ಏನಿಲ್ಲ. ಇದು ಸೀರಿಯಸ್ ಅಂಥದ್ದು ಅಂತ ಯಾವುದಿಲ್ಲ. ನಾನು ಕೇಳಿದ್ದೀನಿ, ವಿಚಾರಿಸಿದ್ದೀನಿ, ತಂದು ಕೊಡಿ ಡೀಟೇಲ್ಸ್ ಅಂತ ಹೇಳಿದ್ದೀನಿ. ಹಂಗೇನಂದರೆ ನಾನು ಕ್ರಮ ತಗೋತಿಲ್ಲ. ಅವರಿಗೆಲ್ಲ ಹೇಳಿದ್ದೀವಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ ಅವರಿಗೆ. ಅದಕ್ಕೆ ಅವರು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಡಲಿ ಅಂತೇಳಿ ನಾವು ವೇಟ್ ಮಾಡ್ತೀವಿ. ಇಲ್ಲ, ಅದು ಕೇಳಿದೆ, ನಾನು ವಾರ್ಡನ್ ಅವ್ರಿಗೆ ಕೇಳಿದೆ, ಆಮೇಲೆ ಸಹಾಯಕ ನಿರ್ದೇಶಕರಿಗೆ ಕೇಳಿದೆ. ಆ ಥರ ಯಾವುದೂ ಘಟನೆಗಳು ನಡೆದಿಲ್ಲ ಅಂತ ಹೇಳಿದ್ದಾರೆ. ಆದರೂ ನಿಮ್ಮ ಗಮನಕ್ಕೆ ನಿಮ್ಮ ಕಡೆ ಏನಾದರೂ ಪುರಾವೆಗಳಿದ್ರೆ ಹೇಳಿ, ಬೇಕಾದರೆ ನಾವು ಇದು ಮಾಡಿ. ನಾವು ಒಂದು 15 ದಿನಗಳ ಹಿಂದೆ ಆ ಒಂದು ಹಾಸ್ಟೆಲ್ಗೆ ಒಂದು ವಿಸಿಟ್ ಮಾಡ್ತೀವಿ. ಹಾಸ್ಟೆಲ್ಗೆ ಒಂದು ವಿಸಿಟ್ ಮಾಡೋಂತಹ ಸಂದರ್ಭದಲ್ಲಿ ಇಬ್ಬರು ಮೂರು ಇಲ್ಲ 5-6 ಮಕ್ಕಳಲ್ಲ, ಪ್ರತಿಯೊಂದು ರೂಮಲ್ಲೂ ಹೋದಾಗ ಅಲ್ಲಿನ ಸಮಸ್ಯೆಗಳ ಮಕ್ಕಳಿಗೆ ಹೇಳಿದಾಗಂಥ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರು. ಬಹಳ ನೋವಾಯಿತು. ತಂದೆ ತಾಯಿ ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವರು ಅನಾಥರು ಇರ್ತಾರೆ. ತಂದೆ ಇದ್ರೆ ತಾಯಿ ಇರಲ್ಲ, ತಾಯಿ ಇದ್ರೆ ತಂದೆ ಇರಲ್ಲ. ಏನೋ ನನ್ನ ಮಗ ಸಮಾಜದಲ್ಲಿ ಓದಿ ಒಂದು ಉನ್ನತ ವ್ಯಾಸಂಗಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಲಿ ಅಂತೇಳಿ ಹಾಸ್ಟೆಲ್ಗೆ ಹಾಕ್ತಾರೆ. ಇಂತಹ ಹಾಸ್ಟೆಲಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅಲ್ಲಿ ಉಲ್ಬಣವಾಗ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬಹಳ ನೋವಾಯಿತು. ಈ ಒಂದು ವಿಚಾರಗಳನ್ನು ಸಂಬಂಧಪಟ್ಟಂತಹ ತಾಲೂಕು ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ವಿ. ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳ ರಕ್ಷಣಾ ಇಲಾಖೆ ಇದೆಯಾ ಎಂಬತಕ್ಕಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಮಕ್ಕಳ ಸೌಲಭ್ಯವನ್ನು, ವಸತಿ ಸೌಲಭ್ಯ, ಶಿಕ್ಷಣ ಸೌಲಭ್ಯವನ್ನು ಒದಗಿಸಿ ಉತ್ತಮ ಶಿಕ್ಷಣವನ್ನು ನೀಡಬೇಕಾಗಿರ್ತಕ್ಕಂತಹ ಸಮಾಜ ಕಲ್ಯಾಣ ಇಲ್ಲಿ ಇದೆಯಾ ಎಂಬತಕ್ಕಂಥ ಯಕ್ಷ ಪ್ರಶ್ನೆ ನಮ್ಮಲ್ಲಿ ಉಲ್ಬಣವಾಗ್ತಾ ಇದೆ. ನಾವದಾಗ ಸಾರ್ ನಮಗೆ ಬರ್ಕೊಳ್ಳೋದಕ್ಕೆ ಪುಸ್ತಕ ಇಲ್ಲ, ಪುಸ್ತಕ ಕೊಡಿಸಿ ಸಾರ್ ಅಂತ ಹೇಳಿ ನಮ್ಮನ್ನ ಅಂಗ್ಲಾಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ನಲ್ಲಗುಟ್ಟಪಲ್ಲಿ ಇರ್ತಕ್ಕಂತಹ ವಾರ್ಡನ್ ನಾಗರಾಜ್ ಅಂತಕ್ಕಂಥವ್ರು ಅಲ್ಲಿಗೆ ಹೋಗೋದೇ ಇಲ್ಲ ಅಂತಕ್ಕಂಥ ನಮಗೆ ಖಚಿತ ಮಾಹಿತಿ ಇದೆ. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮ್ಯಾನೇಜರ್ ಕೆಲಸ ಮಾಡಿಕೊಂಡು ಆಸ್ಪತ್ರೆ ಹೋಗೋದೇ ಇಲ್ಲ. ಅಲ್ಲಿ ಈ ಹಿಂದೆ ಗಣೇಶ್ ಅಂತಕ್ಕಂಥವ್ರು ಗಣೇಶ್ ಅಂತಕ್ಕಂಥವ್ರು ವಾರ್ಡನ್ ಆಗಿದ್ರು. ಅವರು ಅಲ್ಲಿ ಒಂದು ಬಲಾಢ್ಯವನ್ನು ಪ್ರದರ್ಶನ ಮಾಡಿಕೊಂಡು ಅಲ್ಲಿ ಸಿಬ್ಬಂದಿಯನ್ನೆಲ್ಲ ಇದು ಮಾಡಿಕೊಂಡು ಒಂದು ಭ್ರಷ್ಟಾಚಾರವನ್ನು ನಡೆಸ್ತಾ ಇದ್ರು. ಈಗಲೂ ಅವರು ಅಲ್ಲಿಂದ ಹೋದಂಥ ಸಂದರ್ಭದಲ್ಲೂ ಕೂಡ ಅವರ ಒಂದು ದರ್ಬಾರಿ ಅಲ್ಲಿ ನಡೀತಾ ಇದೆ ಅಂಬತಕ್ಕಂಥ ಒಂದು ಖಚಿತ ಮಾಹಿತಿ ಜೊತೆಗೆ ಅತ್ಯಂತ ಬಹಳ ಭ್ರಷ್ಟಾಚಾರ ತುಂಬಿರ್ತಕ್ಕಂಥದ್ದು ಏನಂದ್ರೆ ಅಶ್ವತ್ಥಮ್ಮ ಆದಿನಾರಾಯಣ ರೆಡ್ಡಿ ಶಿಕ್ಷಕರು. ಅವರು ಏನು ಹಗಲು ಶಿಕ್ಷಕರು, ಹಗಲು ಕಾವಲುಗಾರರು, 2 ವೇತನ. ಆಮೇಲೆ ಅವರ ಯಜಮಾನರು ಆದಿನಾರಾಯಣ ರೆಡ್ಡಿ ಅವರು ಕೂಡ ಶಿಕ್ಷಕರು, ಹಗಲು ಶಿಕ್ಷಕರು, ರಾತ್ರಿ ಕಾವಲುಗಾರರು. ನಮ್ಮ ಹತ್ರ ಇಲ್ಲಿ ದಾಖಲೆಗಳು ಇದಾವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ರಾಜ್ಯ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಣ ನೀಡಿದರೆ ಏನು ಬೇಕಾದರೂ ನಡೆಯಲಿದೆ ಎಂಬುದಕ್ಕೆ ಕೋಲಾರ ನಗರಸಭೆಯಲ್ಲಿ ನಡೆದಿರುವ ಘಟನೆಯೇ ನಿದರ್ಶನವಾಗಿದ್ದು, ಇಂತಹ ಕೆಲಸ ಮಾಡಿದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ರೀತಿಯ ಕ್ರಮ ವಹಿಸಲಿದೆ ಎಂಬ ಪ್ರಶ್ನೆಗೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಹಾಗಾದರೆ ಅಲ್ಲಿ ನಡೆದಿದ್ದೇನು ಅಂತೀರಾ? ಈ ವರದಿ ನೋಡಿ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ಮಟ್ಟದಲ್ಲಿದೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಣ ನೀಡದೆ ಯಾವುದೇ ಕೆಲಸ ಆಗಲ್ಲ ಎಂಬ ಆರೋಪಗಳು ತೀವ್ರವಾಗಿರುವ ಬೆನ್ನಲ್ಲಿಯೇ ಇಲ್ಲಿನ ನಗರಸಭೆ ಅಧಿಕಾರಿಗಳು ಬದುಕಿರೋ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ನೀಡುವ ಮೂಲಕ ತಮ್ಮ ಪ್ರಬುದ್ಧತೆ ಮೆರೆದಿದ್ದಾರೆ. ಅಂದರೆ ಬದುಕಿರೋ ವ್ಯಕ್ತಿ ಸತ್ತಿರುವುದಾಗಿ ಹೇಳಿರೋ ನಗರಸಭೆ ಅಧಿಕಾರಿಗಳು ಇನ್ನೆಷ್ಟು ಮಂದಿ ಸತ್ತಿರೋ ವ್ಯಕ್ತಿಗಳನ್ನು ಬದುಕಿದ್ದಾರೆ ಅಂತ ಪ್ರಮಾಣ ಪತ್ರ ನೀಡಿದ್ದಾರೆ ಎಂಬುದು ಇದೀಗ ಎದುರಾಗಿರುವ ಪ್ರಶ್ನೆಯಾಗಿದೆ. ಅವ್ಯವಸ್ಥೆಗೆ ಮತ್ತೊಂದು ಹೆಸರೇ ಎಂಬಂತಿರುವ ಕೋಲಾರ ನಗರಸಭೆಯಲ್ಲಿ ಮತ್ತೊಂದು ಎಡವಟ್ಟು ಬೆಳಕಿಗೆ ಬಂದಿದೆ. ಬದುಕಿರುವ ವ್ಯಕ್ತಿಗೆ ಕೋಲಾರ ನಗರಸಭೆಯ ಜನನ ಮತ್ತು ಮರಣ ವಿಭಾಗದ ಅಧಿಕಾರಿಗಳು ಆತನ ಹೆಸರಲ್ಲಿ ಮರಣ ಪ್ರಮಾಣ ಪತ್ರ ಸಿದ್ಧಪಡಿಸಿರುವ ಪ್ರಕರಣ ಬಯಲಾಗಿದೆ.
ಕೋಲಾರ ನಗರದ ಕಟಾರಿ ಪಾಳ್ಯದ ರವಿಕುಮಾರ್ ಎಂಬುವವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರ ನೋಂದಣಿಯಾಗಿದೆ. ಹೀಗೆ ಸಿದ್ಧವಾಗಿರುವ ಡಿಜಿಟಲ್ ಪ್ರಮಾಣ ಪತ್ರದಲ್ಲಿ 2025 ಜನವರಿ 26ರಂದು ರವಿಕುಮಾರ್ ಅವರು ನಿಧನರಾಗಿದ್ದಾರೆ ಎಂದು ನಮೂದಿಸಲಾಗಿದೆ. ಇದನ್ನು ಮಾರ್ಚ್ 4ರಂದು ನೋಂದಾಯಿಸಲಾಗಿದೆ. ರವಿಕುಮಾರ್ ಹೆಸರಿನಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆಯಲು ಅವರ ಸಹೋದರ ಪ್ರಕಾಶ್ ನಾಡ ಕಚೇರಿಗೆ ಸಲ್ಲಿಸಿದ ಅರ್ಜಿ ಪರಿಶೀಲನೆ ವೇಳೆ ಆಧಾರ್ ಸಂಖ್ಯೆ ತಾಳೆಯಿಂದ ಈ ವಿಚಾರ ಗೊತ್ತಾಗಿದೆ. ಕಂಪ್ಯೂಟರ್ ತಂತ್ರಾಂಶದಲ್ಲಿ ಸಂಬಂಧಿಸಿದ ವ್ಯಕ್ತಿ ಬದುಕಿಲ್ಲ ಎಂಬ ಸಂದೇಶ ಬಂದಿದೆ. ಇದರಿಂದಾಗಿ ಗಾಬರಿಗೊಂಡ ಪ್ರಕಾಶ್ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಕಚೇರಿಗೆ ದೂರು ನೀಡಿದ್ದಾರೆ. ನಗರಸಭೆ ಅಧಿಕಾರಿಗಳ ಎಡವಟ್ಟಿನ ಬಗ್ಗೆ ತನಿಖೆ ನಡೆಸಿ ಕ್ರಮ ವಹಿಸಲಾಗುವುದು ಎಂದು ನಗರಸಭೆ ಪೌರಾಯುಕ್ತ ನವೀನ್ ಚಂದ್ರ ಮಾಹಿತಿ ನೀಡಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ ಲಿಫ್ಟ್ ಕೂಡ ಲಭ್ಯವಿದೆ.
100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 99161639702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಶ್ರೀನಿವಾಸಪುರ ತಾಲೂಕಿನ ಯದಲೂರು ಮತ್ತು ಅಡ್ಡಗಲ್ ಕ್ಷೇತ್ರದ ನಿರ್ದೇಶಕರಿಗೆ ಶ್ರೀನಿವಾಸಪುರ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಉಪ ಕಚೇರಿಯಿಂದ ಶ್ರೀನಿವಾಸಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀನಿವಾಸಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಡ್ಡಗಲ್ ನಿರ್ದೇಶಕ ಕೆ ಮಂಜುನಾಥ್ ಮಾತನಾಡಿ, ಈ ಹಿಂದೆ ಡೇರಿ ಕಾರ್ಯದರ್ಶಿ ನಿವೃತ್ತಿಯಾದರೆ 3 ಲಕ್ಷ ಇತ್ತು. ನಂತರ ಅಧ್ಯಕ್ಷರೊಂದಿಗೆ ಮಾತನಾಡಿ ನಿವೃತ್ತಿ ಕಾರ್ಯದರ್ಶಿಗಳಿಗೆ 5 ಲಕ್ಷ ನೀಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದರು. ತಾಲೂಕಿನಲ್ಲಿ ಒಟ್ಟು 178 ಡೇರಿಗಳಿದ್ದು ಅದರಲ್ಲಿ 129 ಸ್ವಂತ ಕಟ್ಟಡಗಳಿವೆ. ಸ್ವಂತ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಸಿಕೊಳ್ಳಲು ಅನುದಾನ ಕೊಡಿಸುವುದಾಗಿ ತಿಳಿಸಿದರು. ಕುಲುಕೋಸ್ಕರ ಅಂದರೆ ಒಂದು ಹಸು ಸಾಕಣೆ ಮಾಡಿ ಬೇರೆ ಆರೋಗ್ಯ ಜೀವನವನ್ನು ಕುಲುಕೋಸ್ಕರವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ಬದುಕಬೇಕಾದ್ರೆ ನಮಗೆ ಅನಿವಾರ್ಯ ಇರ್ತದೆ. ಯಾವುದೇ ನಾವು ರೈತರಿಗೆ ದೊಡ್ಡ ರೈತರಿಗೆ ಯಾವುದೇ ಬೆಳೆ ಹಾಕಿದ್ರು ಒಂದು ಇಡೀಕೋಸ್ಕರ ಬದುಕಬೇಕು ಗೊತ್ತಿಲ್ಲ. ಆದರೆ ಒಂದು ಹಸು ಇಟ್ಕೊಂಡ್ರೆ ನಾವು ಮನೆ ಜೀವನ ನಡೆಯುತ್ತೆ, ಅದೊಂದು ಗ್ಯಾರಂಟಿ ಸಂಸ್ಥೆ. ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಕಾರ್ಯದರ್ಶಿಗಳಿಗೆ ಸಂಬಳ ಅಷ್ಟು ಕೊಡ್ತಾ ಇದೆ. ಆದರೆ ಅವರಿಗೆ ನಿವೃತ್ತಿ ಆದಾಗ ಮೊದಲಿಗೆ 3 ಲಕ್ಷ ಇತ್ತು, ಮತ್ತೆ ಕೋಲಾರ ಮಾತಾಡಿ ಅದನ್ನು 5 ಲಕ್ಷ ಕೊಡಬೇಕು ಅಂತ ಪ್ರಸ್ತಾವ ಇದೆ. ಹಸುಗಳ ಮ್ಯಾಟ್, ಚಾಪ್ ಕಟರ್ಗಳನ್ನು ನೀಡಲಾಗುತ್ತಿದೆ. ಈ ಎಲ್ಲ ಸೌಲಭ್ಯಗಳಿಂದ ಹಾಲು ಉತ್ಪಾದನೆಗಾಗಿ ಹೆಚ್ಚು ಪ್ರೋತ್ಸಾಹ ನೀಡಲಾಗುತ್ತಿದೆ. ಯಾವ ಡೇರಿಗೆ ಸ್ವಂತ ಕಟ್ಟಡವಿಲ್ಲವೋ ಅಲ್ಲಿ ನಿವೇಶನ ಗುರುತಿಸಿ ಅಲ್ಲಿ ಕಟ್ಟಡವನ್ನು ಕೋಮುಲ್ನಿಂದ ನಿರ್ಮಾಣಕ್ಕೆ ಅನುದಾನ ಕೊಡಿಸಲು ಭರವಸೆ ನೀಡಿದರು. ಕೋಮುಲ್ ನೂತನ ನಿರ್ದೇಶಕ ಎನ್ ಹನುಮೇಶ್ ಮಾತನಾಡಿ, ಈಗಾಗಲೇ ಪಟ್ಟಣದ ಉಪಶಾಖಾ ಕಚೇರಿ ಸ್ವಂತ ಕಟ್ಟಡ ಇರಬೇಕಾಗಿತ್ತು. ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಹಮ್ಮಿಕೊಳ್ಳಲಾಗುವುದು. ಸ್ವಂತ ಜಾಗವನ್ನು ತೆಗೆದುಕೊಳ್ಳಲು ಕೋಮುಲ್ ಅಧ್ಯಕ್ಷರು ತಿಳಿಸಿದ್ದು 1.5 ವರ್ಷದಲ್ಲಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಡಲಾಗುವುದೆಂದು ಭರವಸೆ ನೀಡಿದರು. ಕೋಮುಲ್ ಸಂಸ್ಥೆ ಉತ್ತಮವಾಗಿ ನಡೆಯುತ್ತಿರುವುದು ಕೇವಲ ಹಾಲು ಉತ್ಪಾದಕರಿಂದ ಮಾತ್ರ ಎಂದರು. ಬಿಲ್ಡಿಂಗ್ ಇಷ್ಟೊಂದು ಅವಾರ್ಡ್ ಆಗಬೇಕಾಯಿತು. ಅದು ದುರದೃಷ್ಟ ಕೆಲವು ಕಾರಣಗಳಿಲ್ಲ, ಅದು ಆಗಲಿಲ್ಲ. ಈಗ ಉದ್ಯೋಗಗಳನ್ನು ನಾವು ಈಗಾಗಲೇ ನಮ್ಮ ಹೋರಾಟಗಳನ್ನು ಚರ್ಚೆ ಮಾಡ್ತೀವಿ, ನಮ್ಮ ಅಧ್ಯಕ್ಷಗಳಿದ್ದೀವಿ. ನೀವು ಆದಷ್ಟು ಬೇಗ ಸೈಟ್ ತಗೊಂಡು ಇದಕ್ಕೆ ನಾವೆಲ್ಲ ಅನುಕೂಲ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಇದು 100% ಅತಿ ಶೀಘ್ರದಲ್ಲೇ ಜಾಗ ಸಿಕ್ಕಿದ ತಕ್ಷಣ ಇದು 1 ವರ್ಷಕ್ಕೆ ಹೊಸ ರೀತಿಯಲ್ಲಿ ನೀವೆಲ್ಲ ಕೂತ್ಕೊಂಡಿದ್ದೀವಿ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಸರ್ಕಾರದಿಂದ ಕೆಲ ಕಟ್ಟಡಗಳ ದುರಸ್ತಿಗೆ ಬಂದ ಅನುದಾನ ಬಾಗೇಪಲ್ಲಿ ತಾಲೂಕು ಕಚೇರಿ ದುರಸ್ತಿಗೆ ಬಳಕೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ತಾಲೂಕು ಕಚೇರಿ ಕಟ್ಟಡದ ದುರಸ್ತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ತಾಲೂಕು ಕಚೇರಿ ಎಲ್ಲ ದಾಖಲೆ ಶೇಖರಿಸಿಡುವ ಪ್ರಮುಖ ಕೇಂದ್ರವಾಗಿದೆ. ಕಟ್ಟಡ ಕೆಲವೆಡೆ ಹಾನಿಯಾಗಿದ್ದು ಸುಭದ್ರವಾಗಿರಲು ದುರಸ್ತಿ ಕಾರ್ಯ ನಡೆಸಲಾಗುತ್ತಿದೆ. ಈ ದುರಸ್ತಿಗೆ ಸುಮಾರು 60 ಲಕ್ಷ ರೂಪಾಯಿಗಳು ಮಂಜೂರಾಗಿದೆ. 1 ಕೋಟಿಗೂ ಹೆಚ್ಚು ಹಣದ ಅವಶ್ಯಕತೆ ಇದ್ದು ಇನ್ನಷ್ಟು ಅನುದಾನ ತಂದು ಸಂಪೂರ್ಣ ಕಟ್ಟಡದ ದುರಸ್ತಿ ಮಾಡಿಸಲಾಗುವುದು ಎಂದರು.
ಒಂದು 60 ಲಕ್ಷ ರೂಪಾಯಿ ಹಣ ಬಂದಿದೆ. ನಾವೆಲ್ಲ ಬಿಲ್ಡಿಂಗ್ ಬೇಡ, ಒಂದೇ ತಾಲೂಕು ನಮ್ಮ ಕಚೇರಿ, ಒಂದೊಂದು ತಹಸೀಲ್ದಾರ್ ಕಚೇರಿ ಮಾತ್ರ ರಿನೋವೇಷನ್ ಮಾಡೋದು ಹೊರಟಿದ್ದೀವಿ. ಮ್ಯಾಕ್ಸಿಮಮ್ ಇದೊಂದು ಒಂದು ಖಾಲಿ ಕೋಟಿ ತನಕ ಹೋಗುತ್ತೆ. ಇನ್ನೂ ಒಂದು 60 ಲಕ್ಷ 70 ಲಕ್ಷ ತಂದು ಒಂದು ಒಳ್ಳೆ ರಿನೋವೇಷನ್ ಮಾಡೋಂಥ ಕೆಲಸ ನಾವು ಮಾಡೋಕ್ಕೆ ಇವತ್ತು ಪೂಜೆ ಮಾಡಿ. ಚಿತ್ರಾವತಿ ಡ್ಯಾಂಗೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಹೆಸರಿಡಲು ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ಈ ಡ್ಯಾಮ್ ಅನ್ನು ಅವರ ಅಧಿಕಾರಾವಧಿಯಲ್ಲಿ ಕಟ್ಟಲಾಗಿದೆ, ಹಾಗಾಗಿ ಅವರ ಹೆಸರನ್ನಿಡುವುದರಲ್ಲಿ ತಪ್ಪೇನಿದೆ. ನಾವು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದಿದ್ದೇವೆ, ಆದರೆ ಯಾವುದೇ ಅನುಮತಿ ಇಲ್ಲದೆ ಜಿವಿ ಶ್ರೀರಾಮರೆಡ್ಡಿ ಅವರ ಪುತ್ಥಳಿಯನ್ನು ನಡು ರಸ್ತೆಯಲ್ಲಿಡುವುದು ನ್ಯಾಯಾನ ಎಂದು ಮರು ಪ್ರಶ್ನೆ ಹಾಕಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಅರಣ್ಯ ಸಂಪನ್ಮೂಲ ರಕ್ಷಿಸಲು ದಶಕಗಳಿಂದ ಸೇವೆ ಪಡೆದ ಅರಣ್ಯ ಇಲಾಖೆ ಏಕಾಏಕಿ ತನ್ನ 14 ದಿನಗೂಲಿ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಪಾಲು ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ನಡೆದಿದೆ. ಅರಣ್ಯ ಸಂಪನ್ಮೂಲ ರಕ್ಷಿಸಲು ದಶಕಗಳಿಂದ ಸೇವೆ ಪಡೆದ ಅರಣ್ಯ ಇಲಾಖೆ ಏಕಾಏಕಿ ತನ್ನ 14 ದಿನಗೂಲಿ ಸಿಬ್ಬಂದಿಯನ್ನ ಹೊರಗುತ್ತಿಗೆ ಪಾಲು ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ನಡೆದಿದೆ. ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಷ್ಟವಿಲ್ಲದ ಸಿಬ್ಬಂದಿ ತಾಲೂಕಿನ ಅರಣ್ಯ ಇಲಾಖೆ ಕೇಂದ್ರ ಕಚೇರಿ ಮುಂಭಾಗ ಮೌನ ಪ್ರತಿಭಟನೆ ನಡೆಸಿದ್ರು. ಅರಣ್ಯ ಇಲಾಖೆ ನೌಕರರ ಸಮಸ್ಯೆ ಅರಿತ ಕರ್ವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ್ರ. ಅರಣ್ಯ ಇಲಾಖೆ ನೌಕರ ಸದಾನಂದ ಮೂರ್ತಿ ಮಾತನಾಡಿ, ನಮ್ಮನ್ನ ಇಲಾಖೆಯವರು ನೌಕರರಂತೆ ಕಾಣುತ್ತಿಲ್ಲ, ಪಶುಗಳು ಎಂದು ಭಾವಿಸಿದಂತೆ ಕಾಣುತ್ತದೆ. ಹಾಗಾಗಿಯೇ ನಮಗೆ ತಿಳಿಸದೆ ಒಮ್ಮೆಲೆ ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ಮಾಡಲು ಹೇಳಿದ್ದಾರೆ. 1998ರಲ್ಲಿ ನೌಕರರನ್ನ ಖಾಯಂಗೊಳಿಸಿದ ವೇಳೆ ನಮ್ಮ ಬಳಿ ಅಗತ್ಯ ದಾಖಲೆ ಇರಲಿಲ್ಲ. ಆದರೆ 2013ರಲ್ಲಿ ಖಾಯಂಗೊಳಿಸುವ ಸಂದರ್ಭದಲ್ಲಿ ನಮ್ಮ ಬಳಿ ಅನುಭವ ಹಾಗೂ ಸೂಕ್ತ ದಾಖಲಾತಿ ಇದ್ದರೂ ನಮ್ಮನ್ನ ಖಾಯಂಗೊಳಿಸಲಿಲ್ಲ. ಈಗ ಏಕಾಏಕಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು. ಇದರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೆಲಸಕ್ಕೆ ಸೇರಿದ ಮೇಲೆ 98ರಲ್ಲಿ ಒಂದು ಸರಿ ಕಾಯಮಾತಿ ಎಲ್ರಿಗೂ ದಿನಗೂಲಿ ನೌಕರಿಗೆಲ್ಲ ಕಾಯಮಾಯಿತು. ಆವಾಗ ನಮಗಿನ್ನೂ ಏಜ್ ಇರಲಿಲ್ಲ ಮತ್ತು ನಮಗೆ ದಾಖಲಾತಿಗಳು ಕಡಿಮೆ ಇತ್ತು. ಆವಾಗ ಆಗಿಲ್ಲ ಹೋಯ್ಕೆ. 2012ರಲ್ಲಿ ಒಂದು ಸರಿ ಆದೇಶ ಬಂತು, ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇವ್ರನ್ನ ಪರ್ಮನೆಂಟ್ ಮಾಡಿ, ಅಂದರೆ ಸರ್ಕಾರಿ ಪರ್ಮನೆಂಟ್ ಅಲ್ಲ, ಸರ್ಕಾರಿ ನೌಕರನ ಥರ, ಸರ್ಕಾರಿ ನೌಕರ ಅಲ್ಲ, ಸರ್ಕಾರಕ್ಕೆ ಏನೇನು ಸವಲತ್ತು ಸರ್ಕಾರಿ ನೌಕರನ್ನ ಕೊಡುತ್ತಾರೆ ಅದನ್ನು ಕೊಡಿ ಅಂತೇಳಿ ಒಂದು ಆದೇಶ ಮಾಡಿದ್ರು. ಅದರಲ್ಲಿ ಸೇರಿಸಿ ಅಂತ ಹೇಳಿದ್ರು. ಅದರಲ್ಲಿ ಏನು ಮಾಡಿದ್ರು ಇವರು, ನಾವು 10 ವರ್ಷ 20 ವರ್ಷ ಕೆಲಸ ಮಾಡೋದು ನಿಜ ಅಂತೆ, ಅದು ದಾಖಲಾತಿ ಇಲ್ಲಂತೆ. ಸದಾ ಮುಂಚೂಣಿಯಲ್ಲಿದ್ದು ಅರಣ್ಯ ಇಲಾಖೆಗಾಗಿ ಜೀವನ ಸವೆಸಿದ್ದೇವೆ. ಆದರೆ ಈಗ ನಮ್ಮ ಬದುಕು ಬೀದಿಗೆ ಬಂದಿದೆ. ಯಾವ ಅಧಿಕಾರಿ ಬಳಿ ಕೇಳಿದ್ರೂ ಯಾರೂ ಸ್ಪಂದಿಸುತ್ತಿಲ್ಲ. ನಮಗೆ ಈ ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲ. ಈ ಆದೇಶವನ್ನ ಒಪ್ಪಲ್ಲ. ನಮಗೆ ಕಾಯಂಗೊಳಿಸದಿದ್ದರೂ ನಮೂನೆ FC 63 ಪ್ರಕಾರ ಸಂಬಳ ನೀಡಲಿ, ಇಲ್ಲವೇ ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು. ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಮಾತನಾಡಿ, ಇಂದು ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ಸತತ 30 ವರ್ಷಗಳಿಂದ ಸೇವೆ ಸಲ್ಲಿಸಿ ಇನ್ನೇನು ನಿವೃತ್ತಿ ಪಡೆಯುವ ಹಂತ ತಲುಪಿರುವ ಹಾಗೂ ಈ ಕೆಲಸದ ಮೂಲಕ ಜೀವನ ಕಟ್ಟಿಕೊಳ್ಳಲು ಮುಂದಾಗಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಸುಮಾರು 14 ನೌಕರರನ್ನ ಸರ್ಕಾರಿ ಖಾಯಂಗೊಳಿಸದೆ ಹೊರಗುತ್ತಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿರುವುದು ವಿಪರ್ಯಾಸ. 30 ವರ್ಷ ಸೇವೆ ಪಡೆದಿರುವ ಅರಣ್ಯ ಇಲಾಖೆಯೇ ನೌಕರರನ್ನ ಕೈಬಿಟ್ಟ ಮೇಲೆ ಹೊರಗುತ್ತಿಗೆ ನೌಕರರ ಕ್ಷೇಮ ಕಾಪಾಡುವುದೇ? ಅರಣ್ಯ ಇಲಾಖೆ ನೌಕರರ ಜೊತೆ ಕರವೇ ಸದಾ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಅಣ್ಣ ಟಿ ಎನ್ ನಾರಾಯಣಗೌಡರ ಆದೇಶದಂತೆ ನಾಡಿನ ಉದ್ದಗಲಕ್ಕೂ ನೆಲ ಜಲ ಭಾಷೆ ವಿಚಾರವಾಗಿ ಧ್ವನಿ ಎತ್ತಿದ್ದೀವಿ. ಹಾಗೇನೇ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣನ ಆದೇಶದಂತೆ ನಾಡಿನ ಜಲವಂತ ಸಮಸ್ಯೆಗಳಾದಂಥ ರೈತ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು, ಕಾರ್ಮಿಕ ಸಮಸ್ಯೆ ಇರ್ಬೋದು, ಯಾವುದೇ ಸಮಸ್ಯೆಗಳಿದ್ದಾಗ ನಮಗೆ ದೂರನ್ನು ಕೊಟ್ಟಾಗ ನಾವು ಅಣ್ಣನ ಆದೇಶದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಭಾಗದಲ್ಲೂ ಭಾಗವಹಿಸಿ ಅವರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಅವತ್ತಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಪದವಿ ಪೂರ್ವ ಶಿಕ್ಷಣದ ನಂತರ ಉರ್ದು ಶಿಕ್ಷಣ ಇಲ್ಲದೆ ಪ್ರೌಢ ಶಿಕ್ಷಣ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳಿಗೆ ತೀವ್ರ ಸಂಕಷ್ಟ ಎದುರಾಗಿದ್ದು, ಶಿಕ್ಷಣ ಇಲಾಖೆ ಕಾಲೇಜು ಮಟ್ಟದಲ್ಲಿಯೂ ಉರ್ದು ಶಿಕ್ಷಣ ಕಲ್ಪಿಸುವಂತೆ ಗುಡಿಬಂಡೆಯಲ್ಲಿ ಉರ್ದು ಸಾಹಿತ್ಯ ಪರಿಷತ್ ಒತ್ತಾಯಿಸಿದೆ.
ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಉರ್ದು ವಿಷಯದ ಕೊರತೆ ಎದುರಾಗಿದ್ದು ಶಿಕ್ಷಣ ಇಲಾಖೆ ಶಿಕ್ಷಣ ಮುಂದುವರಿಸಲು ವಿಫಲರಾಗಿದ್ದಾರೆ ಎಂದು ಉರ್ದು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಆರೋಪಿಸಿದರು. ಉರ್ದು ಮಾಧ್ಯಮದಲ್ಲಿ 10ನೇ ತರಗತಿ ಪೂರೈಸಿದ ವಿದ್ಯಾರ್ಥಿಗಳು ವಿವಿಧ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ದಾಖಲಾತಿಯಾಗುತ್ತಿದ್ದಾರೆ. ಆದರೆ ಅವರು ಓದಿದ್ದ ಉರ್ದು ಮಾಧ್ಯಮದಲ್ಲಿ ಮುಂದುವರಿಸಲು ಅವಕಾಶ ಇಲ್ಲದಿರುವುದು ಆತಂಕಕಾರಿಯಾಗಿದೆ ಎಂದರು. ಈ ಭಾಷೆ ಏನಂದರೆ ಎಲ್ಲರೂ ಮಾತಾಡ್ತಾರೆ, ಹಿಂದಿ ಮಾತಾಡೋರು ಪ್ರತಿಯೊಬ್ಬರು ಎಲ್ಲ ಭಾಷೆಯವರು ಬರೋವನ್ನು ಮಿಕ್ಸ್ ಮಾಡಿ ಒಂದು ಭಾಷೆ ಆಗಿರೋದು ಉರ್ದು ಭಾಷೆ. ಈ ಭಾಷೆ ಚೆನ್ನಾಗಿ ಇತ್ತು, ನಡೀತಾ ಇತ್ತು, ಎಲ್ಲ ಸೌಲಭ್ಯಗಳು ಇತ್ತು, ಎಲ್ಲ ಟೀಚರ್ಸ್ಗಳು ಇದ್ದರು, ಎಲ್ಲ ಬೋಧನೆ ಮಾಡ್ತಾಯಿದ್ರು, ಎಲ್ಲ ಕಳೀತಾ ಇದ್ರು, ಎಲ್ಲ ಆಗ್ತಾಯಿದ್ರು. ಹಿಂದಿನ ದಿನಗಳಲ್ಲಿ ಉರ್ದು ಸ್ಕೂಲ್ಗೆ ಒಂದು ಗ್ರಹಣ ಟೈಪು ಇಟ್ಕೊಂಡಿದೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಸೇರೋದು ಒಂದೇ ಅಲ್ಲ, ಮಕ್ಕಳು ಉರ್ದು ಓದೋ ಮಕ್ಕಳು ಕಮ್ಮಿ ಆಗ್ತಾ ಇದೆ. ಈ ಯಾವ ಮಗುಗೆ ಉರ್ದು ಸಬ್ಜೆಕ್ಟ್ ಉರ್ದು ಅಡ್ಮಿಷನ್ ಸಿಕ್ಕಿಲ್ವೋ ಆ ಮಗುಗೆ ಕರ್ಕೊಂಡು ಬಂದು ನಾವು ಅಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಇದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗ್ತೀರಾ. ಈಗ ನಮ್ಮ ಗುಡಿಬಂಡೆಯಲ್ಲಿ 6 ಮಕ್ಕಳು, ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಬೇರೆ 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 ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿದೆ ಅಲ್ಲಿನೂ ಇದೇ ಪ್ರಾಬ್ಲಮ್ ನಡೀತಾ ಇರೋದು. ಬೆಂಗಳೂರಿನ ಕೆಎಂಡಿಸಿ ಭವನದಲ್ಲಿ ನಡೆದ ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಧ್ಯಕ್ಷರೊಂದಿಗೆ ಉರ್ದು ಭಾಷಾ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಚರ್ಚಿಸಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಅವರ ಭರವಸೆ ಈಡೇರಿಲ್ಲ. ಶಿಕ್ಷಣ ಇಲಾಖೆ ಉರ್ದು ಭಾಷಾ ವಿದ್ಯಾರ್ಥಿಗಳಿಗೆ ಯಾವುದೇ ವಿಶೇಷ ಸೌಲಭ್ಯ ಒದಗಿಸಿಲ್ಲ ಎಂದು ಕಿಡಿಕಾರಿದ್ರು. ಮಕ್ಕಳ ಭವಿಷ್ಯಕ್ಕಾಗಿ ಬೇಡಿಕೆಯಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಓದನ್ನು ಮುಂದುವರಿಸಲು ಇದು ಸಹಾಯವಾಗುತ್ತದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲಿಯೂ ಭಾಗವಹಿಸುವುದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸದೃಢತೆಗೆ ಸಹಕಾರಿಯಾಗಲಿದೆ ಎಂದು ಪುರಸಭೆ ಅಧ್ಯಕ್ಷೆ ಭವ್ಯ ಮಹೇಶ್ ಹೇಳಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಿಭಾಗದಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟ ನಡೆಯಿತು. ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಾಲಾ ವಿಭಾಗದ 2025-26ನೇ ಸಾಲಿನ ವಿಜಯಪುರ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಕ್ರೀಡಾ ಜ್ಯೋತಿ ಹಾಗೂ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಮಾತನಾಡಿ, ಗ್ರಾಮೀಣ ಮಕ್ಕಳು ದೇಶಕ್ಕೆ ಸೀಮಿತವಾಗಬೇಕು, ಗ್ರಾಮಕ್ಕೆ ಸೀಮಿತವಾಗಬಾರದು. ವಿದ್ಯಾರ್ಥಿಗಳು ಪೋಷಕರಿಗೆ, ಗುರುಗಳಿಗೆ, ವಿದ್ಯೆ ಕಲಿತ ಶಾಲೆಗೆ ಹಾಗೂ ಊರಿಗೆ ಹೆಸರು ತರುವಂತರಾಗಿರಬೇಕು. ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಸಹೋದರತ್ವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು. ಇವತ್ತೇನು ಕ್ರೀಡಾಕೂಟ ಪ್ರಾರಂಭ ಆಗಿದೆ, ಮಕ್ಕಳಿಗೆ ವಿದ್ಯೆ ಒಂದೇ ಮುಖ್ಯ ಅಲ್ಲ, ಕ್ರೀಡೆ ಕೂಡ ಮುಖ್ಯ. ಆದ್ರಿಂದ ಕ್ರೀಡೆ ಕಡೆಯಲ್ಲಿ ತುಂಬಾ ಗಮನ ಹರಿಸಿ, ವಿದ್ಯೆ ಜೊತೆಗೆ ಕ್ರೀಡೆಯಲ್ಲೂ ಬೆಳಿಬೇಕು. ನೀವು ಈ ವಿಜಯಪುರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಆಗಿರೋರು ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳು. ವಿದ್ಯೆ ಕಡೆನೂ ಗಮನ ಕೊಡಿ. ವಿದ್ಯೆ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿದೆ. ಈ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ನಾವು ತುಂಬಾನೇ ಕಷ್ಟ. ಪುರಸಭಾ ಸದಸ್ಯೆ ವಿಮಲಾ ಬಸವರಾಜು ಮಾತನಾಡಿ, ಕ್ರೀಡೆಯಿಂದ ಶಿಸ್ತು, ಸಂಯಮ, ಮನಸ್ಸು ಉಲ್ಲಾಸದಿಂದಿರಲು ಮತ್ತು ಸ್ಪರ್ಧಾತ್ಮಕ ಮನೋಭಾವ ಬೆಳೆಯುತ್ತದೆ. ಮಕ್ಕಳು ಇಂದಿನ ದಿನಗಳಲ್ಲಿ ದೈಹಿಕ ಆಟವಾಡುವ ಬದಲು ಮೊಬೈಲ್ಗಳಲ್ಲಿ ಆಡುವ ಆಟ ಜಾಸ್ತಿಯಾಗಿದೆ ಎಂದರು. ಕ್ರೀಡಾಕೂಟದಲ್ಲಿ 33 ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಶ್ರೀನಿವಾಸಪುರ ರಸ್ತೆ ಬದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸಬಲರಾಗುವ ಉದ್ದೇಶದಿಂದ ಪುರಸಭೆಯಿಂದ ಫುಡ್ ಕೋರ್ಟ್ ಸಿದ್ಧಪಡಿಸಲಾಗಿದ್ದು, ಇಂದು ಫುಡ್ ಕೋರ್ಟ್ ಉದ್ಘಾಟನೆ ನೆರವೇರಿಸಲಾಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮುಂಭಾಗದಲ್ಲಿನ ಫುಡ್ ಕೋರ್ಟ್ ಅನ್ನು ಪುರಸಭೆ ಅಧ್ಯಕ್ಷ ಭಾಸ್ಕರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಬೀದಿ ಬದಿ ವ್ಯಾಪಾರಿಗಳ ಪಟ್ಟಿಯನ್ನು ಪುರಸಭೆ ಅಧಿಕಾರಿಗಳಿಂದ ಸಿದ್ಧಪಡಿಸಲಾಗಿದ್ದು, ಲಾಟರಿ ಮೂಲಕ ಅಂಗಡಿಗಳ ಸಂಖ್ಯೆ ನೀಡಲಾಗುವುದು. ಯಾವುದೇ ಕಾರಣಕ್ಕೂ ಅಂಗಡಿಗಳನ್ನು ನೀಡಿದವರು ಮಾತ್ರ ಅಂಗಡಿಗಳನ್ನು ತೆರೆಯಬೇಕು. ಅಂಗಡಿಗಳನ್ನು ನಮ್ಮಿಂದ ಪಡೆದು ಬೇರೆಯವರಿಗೆ ಬಾಡಿಗೆ ಕೊಡುವುದನ್ನು ಮಾಡುವ ಹಾಗೆ ಇಲ್ಲ ಎಂದು ಎಚ್ಚರಿಸಿದರು. ಮಾರ್ಗಸೂಚನೆ ಮಾಡಿದೆ. ಕಾರಣ ಇಷ್ಟೇ,
ಖಾತಾಸ್ದಲ್ಲಿ ಸಿಕ್ಕಾಪಟ್ಟೆ ಆಂದೋಲನ ಆಗ್ತಾ ಇದೆ, ಅದು ಇದು ಅಂತ ಹೇಳ್ತಾ ಇದ್ದೀವಿ. ನಾವು ಆಗಿ 9-10 ತಿಂಗಳು ಆಗ್ತಾ ಬರ್ತಾ ಇದೆ. ಇದುವರೆಗೂ ನನ್ನ ಟರ್ಮಲ್ಲಿ 2600 ಚಿಲ್ಲರೆ ಖಾತಾಗಳು ನಾವು ಇಶ್ಯೂ ಮಾಡಿದ್ದೀವಿ. ಶ್ರೀನಿವಾಸಪುರದಲ್ಲಿ ಮೊತ್ತಕ್ಕೆ ಇರೋದೇ ಸುಮಾರು ಅಂದರೆ 6,000-7,000 ಮನೆ, ಅಂದರೆ 2,600 ಚಿಲ್ಲರೆ ನಾವು ಖಾತಾ ಇಶ್ಯೂ ಮಾಡಿದ್ದೀವಿ, ಖಾತಾ ಆಂದೋಲನ ಮಾಡಿದ್ದೀವಿ. ಜನರ ಸಮಸ್ಯೆ ಏನಿದ್ರೆ ಡೈರೆಕ್ಟಾಗಿ ಮುನ್ಸಿಪಲ್ ಆಫೀಸರ್ ಹತ್ರ ಬಂದು ಮಾತಾಡ್ರಿ, ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಅಂತ ಹೇಳಿದಾಗ ಜನರಿಂದ ಅಷ್ಟೇ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತು. ಅದ್ರ ಪ್ರಕಾರ ನಾವು ಕ್ಯಾಂಪ್ಸ್ ಮಾಡಿದ್ವಿ, ವಾರ್ಡು ಕ್ಯಾಂಪ್ಸ್ ಮಾಡಿದಾಗ ಜನರಿಗೆ ಏನೇನು ಅನಾನುಕೂಲಗಳಿದ್ದು ಅಲ್ಲಿಂದ ಮಾಹಿತಿ ತಗೊಂಡು ಅವ್ರಿಗಲ್ಲೇ ಖಾತಾಗಳಾಗ್ಬೋದು, ಇನ್ನೊಂದು ಮತ್ತೊಂದು ತುಂಬ ವೇಗವಾಗಿ 6 ತಿಂಗಳಲ್ಲಿ 7 ತಿಂಗಳಲ್ಲಿ ಒಂದು ಪೀರಿಯಡ್ ಆಗಿ 1-2 ತಿಂಗಳು ಏನಿದು ಅಂತ ತಿಳ್ಕೊಳಕ್ಕೆ ಆಗಿರುತ್ತೆ. ಮತ್ತೆ ಒಂದು 6 ತಿಂಗಳಲ್ಲಿ 2,600 ಖಾತಾಗಳು ನಾವು ಬಿಡುಗಡೆ ಮಾಡಿದ್ದೀವಿ ಶ್ರೀನಿವಾಸಪುರದಲ್ಲಿ. ಇದಕ್ಕೆ ಮುಂಚೆ ಯಾವ್ಯಾವ ಟರ್ಮಲ್ಲಿ ಏನೇನು ಆಗಿತ್ತು ಅನ್ನೋದು ನಿಮ್ಮ ಹತ್ರ ಮಾಹಿತಿ ಇರುತ್ತೆ. 2.5 ವರ್ಷ ಹಿಂದಿನ 2.5 ವರ್ಷದಲ್ಲಿ ಏನಾಗಿತ್ತು, ಹಿಂದಿನ 5 ವರ್ಷದಲ್ಲಿ ಏನಾಗಿತ್ತು ಅನ್ನೋ ಮಾಹಿತಿನೂ ನಮ್ಗೆ ಸಿಗುತ್ತೆ. ಈ ಜಾಗ ನಿಮ್ಮ ಸ್ವಂತ ಜಾಗವಲ್ಲ. ನೆರೆಯ ನಗರಗಳಾದ ಚಿಂತಾಮಣಿ, ಆಜಾದ್ ಚೌಕದಲ್ಲಿದ್ದು ಇದೀಗ ಕೋಲಾರ ನಗರದಲ್ಲಿಯೂ ಫುಡ್ ಕೋರ್ಟ್ ಸಿದ್ಧವಾಗುತ್ತಿದೆ ಎಂದರು. ಪಟ್ಟಣದಲ್ಲಿ ಸುಮಾರು 7,000 ಮನೆಗಳಿದ್ದು ಅದರಲ್ಲಿ ಈಗಾಗಲೇ 2,600ಕ್ಕೂ ಮೇಲ್ಪಟ್ಟು ಖಾತೆಗಳನ್ನು ಮಾಡಲಾಗಿದೆ. ಇದಕ್ಕೆ ಸಹಕರಿಸುತ್ತಿರುವ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. 2018ರಲ್ಲಿ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರದಿಂದ 15 ಕೋಟಿ ರು ವಿಶೇಷ ಅನುದಾನ ಬಿಡುಗಡೆಯಾಗಿತ್ತು. ಟೆಂಡರ್ ಮೂಲಕ ಈ ಅನುದಾನದಲ್ಲಿ ಪಟ್ಟಣದ ರಸ್ತೆ, ಕೊಳವೆ ಬಾವಿ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ಇತರೆ ಮೂಲ ಸೌಲಭ್ಯಗಳಿಗೆ ಬಳಸಿಕೊಂಡು ಪುರಸಭೆ ಸದಸ್ಯರ ಸಹಕಾರದೊಂದಿಗೆ ಪಟ್ಟಣ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ,
ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ರೈತರಿಗೆ ಯೂರಿಯಾ ತಲುಪಿಸುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯಾದ್ಯಂತ ಪ್ರತಿಭಟನೆ ಪ್ರಯುಕ್ತ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನಾಯೆ ಕೇಳಿ ಗ್ರಾಮದಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಮನ್ನಾಯೆ ಕೇಳಿ ಗ್ರಾಮದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಮುಖ್ಯ ರಸ್ತೆಯನ್ನು ತಡೆದು ರೈತರಿಗೆ ಯೂರಿಯಾ ತಲುಪಿಸುವಲ್ಲಿ ವಿಫಲವಾದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಘೋಷಣೆ ಕೂಗಿದರು. ಇನ್ನು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ನಂತರ ಬೀದರ್ ದಕ್ಷಿಣ ಬಿಜೆಪಿ ಮಂಡಲ ಅಧ್ಯಕ್ಷ ಗುರುನಾಥ ರಾಜಗಿರ ಮಾತನಾಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಘೋಷಣೆಯಾದ ಜೈ ಜವಾನ್ ಜೈ ಕಿಸಾನ್ ವಿರುದ್ಧ ನಡೆದುಕೊಂಡ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸೈನಿಕ ಅಮಾನುಷವಾಗಿ ಸಾಯುವಂತೆ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರದ ರೈತ ವಿರೋಧಿ ನಡವಳಿಕೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಧ್ಯರಾತ್ರಿಯಲ್ಲಿ ಕೈಯಲ್ಲಿ ಮಚ್ಚು ಹಿಡಿದು ಬೀದಿ ಬೀದಿ ಓಡಾಡಿದ ಆಗುಂತಕನಿಂದಾಗಿ ಕೋಲಾರ ನಗರದ ನಾಗರಿಕರು ತೀವ್ರ ಆತಂಕ ಪಡುವಂತಾಗಿದೆ. ಮಚ್ಚು ಹಿಡಿದು ಮನೆಗಳ ಗೇಟ್ ಬಳಿ ಓಡಾಟ ನಡೆಸಿದ್ದು, ಅನಾಮಿಕ ವ್ಯಕ್ತಿ ಮಚ್ಚು ಹಿಡಿದು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆ ಮುಂದಿನ ಗೇಟ್ಗಳಿಗೆ ಮಚ್ಚಿನಿಂದ ಒಡೆದು ವ್ಯಕ್ತಿ ಭೀತಿ ಸೃಷ್ಟಿಸಿದ್ದಾನೆ. ಕೋಲಾರ ನಗರದ ಕೀಲುಕೋಟೆ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು, ಮಧ್ಯರಾತ್ರಿ 2:50 ಸಮಯದಲ್ಲಿ ಮಚ್ಚು ಹಿಡಿದು ಸಂಚಾರ ಮಾಡಿದ್ದಾನೆ. ಕೋಲಾರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಮನೆ ಕಳುವು ಮಾಡಿದ ಮಹಿಳೆಯರನ್ನು ಬಂಧಿಸುವಲ್ಲಿ ಕೆಜಿಎಫ್ ನಗರದ ಆಂಡರ್ಸನ್ ಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜುಲೈ 24ರಂದು ಮಾರಿಕುಪ್ಪಂ ನಿವಾಸಿ ಸುರೇಶ್ ಕುಮಾರ್ ತಮ್ಮ ಮನೆಯಲ್ಲಿ ಕಳುವಾಗಿರೋ ಬಗ್ಗೆ ದೂರು ದಾಖಲಿಸಿದ್ದರು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ಕೆಜಿಎಫ್ ಮೂಲದ ವಾಣಿ ಎಂಬಾಕೆಯನ್ನು ಬಂಧಿಸಿ 9.50 ಲಕ್ಷ ಮೌಲ್ಯದ 94.54 ಗ್ರಾಂ ಬಂಗಾರದ ಒಡವೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ಆಂಡರ್ಸನ್ ಪೇಟೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕೊರಟಗೆರೆ ತಾಲೂಕಿನ ಅರಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆ ನಡೆಯಿತು. ಈ ಹಿಂದೆ ಬೈರೇನಹಳ್ಳಿ ಮೂಲಕ ಗೌರಿಬಿದನೂರಿಗೆ ಹಾದು ಹೋಗುವ ರಸ್ತೆ ಅಗಲೀಕರಣಕ್ಕಾಗಿ ಅರಸಪುರ ರಸ್ತೆ ಬದಿ ಇದ್ದ ಸುಮಾರು 30ರಿಂದ 40 ಮನೆಗಳನ್ನು ಹೊಡೆದು ರಸ್ತೆ ಅಭಿವೃದ್ಧಿ ಮಾಡಿದರು. ಮನೆಯನ್ನು ಕಳೆದುಕೊಂಡ ಕುಟುಂಬದವರು ಬೀದಿಗೆ ಬಂದಿದ್ದರು. ವಿಷಯ ತಿಳಿದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ನಿವೇಶನ ಜಾಗ ಗುರುತಿಸಿ ಸೈಟ್ ನೀಡಬೇಕೆಂದು ಅರಸಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅರಸಪುರ ಗ್ರಾಮದ ಸರ್ವೆ ನಂಬರ್ 25ರಲ್ಲಿ ಸ್ಥಳ ಗುರುತಿಸಿ ನಿವೇಶನ ರಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸುವಂತೆ ಪ್ರಕಟಣೆ ಮಾಡಿದರು. ಸುಮಾರು 226 ನಿವೇಶನ ರಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸಿದ್ದು, ಇಂದು ಗ್ರಾಮಸಭೆ ನಡೆಸಿ ಬಂದಿದ್ದ ಅರ್ಜಿಗಳನ್ನು ಬಹಿರಂಗಪಡಿಸಲು ಮುಂದಾದ ಪಟ್ಟಿಯಲ್ಲಿ ಮನೆ ಕಳೆದುಕೊಂಡವರ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು.
ಸ್ವಾಭಿಮಾನಿ ಚಕ್ರವರ್ತಿ ವಿ ಶ್ರೀನಿವಾಸ ಪ್ರಸಾದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಂಜನಗೂಡು ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಪ್ರಸಾದ್ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಒಂದು ದಿನದ ಕಾರ್ಯಕ್ರಮ ಆಗಿರಬಾರದು. ತಾಲೂಕಿನಲ್ಲಿ ಬುಡಕಟ್ಟು ಜನಾಂಗ ವಾಸ ಮಾಡುವ ಹಾಡಿಗಳಲ್ಲೂ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ. ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಿಕೊಂಡ್ರೆ ಜನರ ನಾಯಕರಾಗುವುದಿಲ್ಲ. ನಮ್ಮ ಊರುಗಳಲ್ಲಿ ಪ್ರಸಾದ್ ಅವರ ಹೆಸರನ್ನ ಉಳಿಸಿಕೊಂಡಿದ್ದರೆ ಮಾತ್ರ ನಾಯಕರಾಗಲು ಸಾಧ್ಯ. ನಗರದ ಮೇಲ್ಸೇತುವೆ ನಾಮಕರಣ ವಿಷಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಬೇಕು ಎಂದರು. ನಂಜನಗೂಡು ಕ್ಷೇತ್ರ ಚಾಮರಾಜನಗರದ ಲೋಕಸಭಾ ಕ್ಷೇತ್ರದ ಹೆಬ್ಬಾಗಿಲಾಗಿದೆ. ಶ್ರೀನಿವಾಸ ಪ್ರಸಾದ್ ಅವರ ಕೊಡುಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೂಲೆ ಮೂಲೆಗೆ ತಲುಪಿದೆ. ಶಾಸಕರ ಪ್ರಬುದ್ಧತೆಯನ್ನ ನೋಡಿದ್ದೇನೆ. ಮೇಲ್ಸೇತುವೆಗೆ ಶ್ರೀನಿವಾಸ ಪ್ರಸಾದ್ ಅವರ ಹೆಸರಿಡುವ ನಿರ್ಧಾರಕ್ಕೆ ಸ್ವಾಗತಿಸುತ್ತೇನೆ ಎಂದರು. ಸಂಭ್ರಮದಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ನಡೆಸಲು ವಿಜಯಪುರ ಪುರಸಭೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ನಿರ್ಧರಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕರು, ಸಂಘ ಸಂಸ್ಥೆಗಳು, ಸಾರ್ವಜನಿಕರ ಪೂರ್ವಭಾವಿ ಸಭೆ ಇಂದು ನಡೆಯಿತು. ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಭವ್ಯ ಮಾತನಾಡಿ, ವಿಜಯಪುರ ನಾಗರಿಕರ ಸಹಕಾರದಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಸಹಕಾರ ಕೋರಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಣೆ ಹಾಕಿದ ಬಾಗೇಪಲ್ಲಿ ತಾಲೂಕಿನ ಕೊತ್ತಕೋಟೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಕೆರೆಯ ಮಣ್ಣು ಲೂಟಿ ಮಾಡುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿ, ಸ್ಥಳೀಯರಿಂದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕ್ರಮಕ್ಕೆ ತೀವ್ರ ವಿರೋಧ. ಸಿವಿವಿ 110ನೇ ಜಯಂತಿಗೆ ಅದ್ದೂರಿ ತೆರೆ. ಕಳೆದ ಒಂದು ತಿಂಗಳಿನಿಂದ ನಡೆದ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳು, ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ವಿತರಣೆ, ವೃದ್ಧಾಶ್ರಮದಲ್ಲಿ ಊಟ ವಿತರಣೆ, ಸಿವಿವಿ ಕ್ಯಾಂಪಸ್ನಲ್ಲಿ ಅದ್ದೂರಿ ಸಮಾರೋಪ. ವಿದ್ಯಾರ್ಥಿ ವೇತನ ಬಿಡುಗಡೆ, ಸಕಾಲಕ್ಕೆ ಬಸ್ ವ್ಯವಸ್ಥೆ ಮತ್ತು ಹಾಸ್ಟೆಲ್ಗಳಲ್ಲಿ ಮೂಲ ಸೌಕರ್ಯಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳಿಂದ ಬೃಹತ್ ಪ್ರತಿಭಟನೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಹೋರಾಟ. ಚೇಳೂರು ತಾಲೂಕಿನ ನಲ್ಲಗುಟ್ಟಹಳ್ಳಿ ವಾಲ್ಮೀಕಿ ಹಾಸ್ಟೆಲ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆರೋಪ. ಶೌಚಾಲಯ ತೊಳೆಯಲು ಮಕ್ಕಳೇ ದೂರು ಹೇಳಿದರೆ ಹಲ್ಲೆ ಮಾಡುವ ಆರೋಪ. ಮೇಲಧಿಕಾರಿಗಳಿಗೆ ದೂರು ನೀಡಿದ್ರೂ ಕ್ರಮ ವಹಿಸದ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.